1975 कंप्लीट देश ने डेमोक्रेटिक इंದ ಆಟೋಕ್ರೆಟಿಕ್ ಆಗಿ ಬದಲಾದ ಸಮಯ. भाइयों और बहनों, राष्ट्रपति जी ने आपातकाल की घोषणा की है. इससे आतंकित होने का कोई कारण नहीं है. ದೇಶದ ಪ್ರಧಾನಿ ಆದ್ರೆ ಇಂದಿರಾ ಗಾಂಧಿ ನ್ಯಾಷನಲ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡ್ತಾರೆ. ಡೆಮೋಕ್ರಸಿ ಅನ್ನೋದು ಆಟೋಕ್ರಸಿ ಆಗಿ ಬದಲಾಗುತ್ತೆ. ದೇಶದ ಪ್ರಜೆಗಳ ಫಂಡಮೆಂಟಲ್ ರೈಟ್ಸ್ ಕಳೆದೋಗುತ್ತೆ. ಕಾರಣ ಇಲ್ಲದೆ ಲಕ್ಷಾಂತರ ಜನ ಜೈಲು ಪಾಲಾಗ್ತಾರೆ. ಅಪೋಸಿಷನ್ ಪಾರ್ಟಿಯ ಎಲ್ಲಾ ಮಂತ್ರಿಗಳು ಕಾರಣ ಇಲ್ಲದೆ ಅರೆಸ್ಟ್ ಆಗ್ತಾರೆ. ಇದೆಲ್ಲ ಆಗಿದ್ದು ದೇಶದ ಹಿತಕ್ಕಾಗಿ ಅಲ್ಲ, ಕೇವಲ ಒಬ್ಬ ವ್ಯಕ್ತಿಯ ರಾಜಕೀಯ ಉಳಿವಿಗಾಗಿ. ಅಷ್ಟಕ್ಕೂ ಈ ನ್ಯಾಷನಲ್ ಎಮರ್ಜೆನ್ಸಿ ಅಂದರೆ ಏನು? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 352ನಲ್ಲಿ ಹೇಳಿರೋದೇನೆಂದರೆ, ಇಂಡಿಯಾ ಸೆಕ್ಯೂರಿಟಿಗೆ ಯಾವುದೇ ರೀತಿಯ ತೊಂದರೆ ಉಂಟಾದರೆ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ಬೋದು. ನ್ಯಾಷನಲ್ ಎಮರ್ಜೆನ್ಸಿನ 3 ರೀಸನ್ಸಿಂದ ಡಿಕ್ಲೇರ್ ಮಾಡ್ಬೋದಾಗಿರುತ್ತೆ: ವಾರ್, ಎಕ್ಸ್ಟರ್ನಲ್ ಅಗ್ರೆಷನ್, ಇಂಟರ್ನಲ್ ಡಿಸ್ಟರ್ಬೆನ್ಸ್. ನ್ಯಾಷನಲ್ ಎಮರ್ಜೆನ್ಸಿನ ಇದಕ್ಕೂ ಮುಂಚೆ 2 ಬಾರಿ ಡಿಕ್ಲೇರ್ ಮಾಡಿರ್ತಾರೆ. 1962 ಇಂಡೋ ಚೈನಾ ವಾರ್ ಸ್ಟಾರ್ಟ್ ಆದಾಗ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಾರೆ. ಈ ವಾರ್ 1 ಮಂತ್ನಲ್ಲಿ ಕಂಪ್ಲೀಟ್ ಆಗೋಗುತ್ತೆ, ಆದರೆ ನ್ಯಾಷನಲ್ ಎಮರ್ಜೆನ್ಸಿ ಅನ್ನೋದು 6 ಮಂತ್ಸ್ವರೆಗೂ ಕಂಟಿನ್ಯೂ ಆಗುತ್ತೆ. ಎರಡನೇದು 1971 ಇಂಡೋ ಪಾಕಿಸ್ತಾನ್ ವಾರ್ ಸ್ಟಾರ್ಟ್ ಆದಾಗ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಾರೆ. ಈ ವಾರ್ 2 ವೀಕ್ಸ್ನಲ್ಲೇ ಕಂಪ್ಲೀಟ್ ಆದರೂ ಕೂಡ ನ್ಯಾಷನಲ್ ಎಮರ್ಜೆನ್ಸಿ ಅನ್ನೋದು 1977ವರೆಗೂ ಕಂಟಿನ್ಯೂ ಆಗಿರುತ್ತೆ, ಆಲ್ಮೋಸ್ಟ್ 6 ಇಯರ್ಸ್. ಸೆಕೆಂಡ್ ನ್ಯಾಷನಲ್ ಎಮರ್ಜೆನ್ಸಿ ಕಂಟಿನ್ಯೂ ಇರಬೇಕಾದ್ರೇ 1975ನಲ್ಲಿ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಥರ್ಡ್ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಾರೆ. ಇದು ಹಿಂದಿನ 2 ಎಮರ್ಜೆನ್ಸಿಗಳಿಗಿಂತ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ಆ 2 ಎಮರ್ಜೆನ್ಸಿಗಳು ವಾರ್ ಅನ್ನೋ ರೀಸನಿಂದ ಡಿಕ್ಲೇರ್ ಆಗಿದ್ದರೆ, ಇದು ಇಂಟರ್ನಲ್ ವೈಲೆನ್ಸ್ ಅನ್ನೋ ರೀಸನಿಂದ ಡಿಕ್ಲೇರ್ ಆಗುತ್ತೆ. ಆದರೆ ನಿಜವಾದ ರೀಸನ್ ಇದಾಗಿರಲಿಲ್ಲ. ಇದೆಲ್ಲ ಶುರು ಆಗೋದು 1971 ಲೋಕಸಭಾ ಎಲೆಕ್ಷನ್ನಿಂದ. ಕಾಂಗ್ರೆಸ್ 580ನಲ್ಲಿ 352 ಸೀಟ್ ಪಡ್ಕೊಂಡು ಜಯಗಳಿಸುತ್ತೆ. ಇಂದಿರಾ ಗಾಂಧಿ ರಾಯ್ಬರೇಲಿ ಕಾನ್ಸ್ಟಿಟ್ಯೂನ್ಸಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾರೆ. ರಾಜ್ ನಾರಾಯಣನ್ನು ಆಪೋಸಿಟ್ ಕ್ಯಾಂಡಿಡೇಟ್ನ 1,10,000 ವೋಟ್ ಡಿಫ್ರೆನ್ಸಿಂದ ಸೋಲಿಸ್ತಾರೆ. ಆದರೆ ರಾಜ್ ನಾರಾಯಣ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಎಲೆಕ್ಷನ್ ಪಿಟಿಷನ್ ಫೈಲ್ ಮಾಡ್ತಾರೆ. ಎಲೆಕ್ಷನ್ ಪಿಟಿಷನ್ ಅನ್ನೋದು ಎಲೆಕ್ಷನ್ ರಿಸಲ್ಟ್ ಡಿಕ್ಲೇರ್ ಆದ 45 ಡೇಸ್ನಲ್ಲಿ ಫೈಲ್ ಮಾಡಬೇಕಾಗುತ್ತೆ. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಸೆಕ್ಷನ್ 123 ನಂತೆ ಯಾವುದಾದ್ರೂ ಕ್ಯಾಂಡಿಡೇಟ್ ಕರಪ್ಷನ್ನಲ್ಲಿ ಇನ್ವಾಲ್ವ್ ಆಗಿದ್ರೆ ಅವರ ಎಲೆಕ್ಷನ್ ರಿಸಲ್ಟ್ನ ಇನ್ವ್ಯಾಲಿಡ್ ಅಂತ ಡಿಕ್ಲೇರ್ ಮಾಡಲಾಗುತ್ತೆ. ರಾಜ್ ನಾರಾಯಣ್ ಇಂದಿರಾ ಗಾಂಧಿ ವಿರುದ್ಧ ಹಲವಾರು ಅಲಿಗೇಷನ್ಸ್ ಮಾಡ್ತಾರೆ. ಆದರೆ ಅಲಹಾಬಾದ್ ಹೈಕೋರ್ಟ್ ಮೋಸ್ಟ್ ಆಫ್ ದ ಅಲಿಗೇಷನ್ಸ್ನ ಡಿಕ್ಲೈನ್ ಮಾಡುತ್ತೆ. ಆದರೆ 2 ಅಲಿಗೇಷನ್ಸ್ ಮಾತ್ರ ಸ್ಟ್ರಾಂಗ್ ಆಗಿ ಉಳ್ಕೊಳ್ತವೆ. ನಂಬರ್ 1, ಯೂಸೇಜ್ ಆಫ್ ಗವರ್ನಮೆಂಟ್ ಮೆಟೀರಿಯಲ್ಸ್. ನಂಬರ್ 2, ಯೂಸ್ ಆಫ್ ಗವರ್ನಮೆಂಟ್ ಆಫೀಸರ್ ಆಸ್ ಅನ್ ಎಲೆಕ್ಷನ್ ಏಜೆಂಟ್. ಇಂದಿರಾ ಗಾಂಧಿ ಎಲೆಕ್ಷನ್ ಕ್ಯಾಂಪೇನಲ್ಲಿ ಯೂಸ್ ಮಾಡಿದ ಸ್ಟೇಜ್, ಸ್ಪೀಕರ್, ಬ್ಯಾರಿಕೇಡ್, ಪೊಲೀಸ್ ಆಫೀಸರ್ ಎಲ್ಲ ಗವರ್ನಮೆಂಟ್ ಪ್ರಾಪರ್ಟಿ ಆಗಿರುತ್ತೆ. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ SP ಆಫ್ ರಾಯ್ಬರೇಲಿ ಆ್ಯಂಡ್ ಹೋಮ್ ಸೆಕ್ರೆಟರಿ ಆಫ್ ಉತ್ತರ ಪ್ರದೇಶ್ ಗವರ್ನಮೆಂಟ್ ಆಗಿದ್ದ ಯಶ್ಪಾಲ್ ಕಪೂರ್ ಸ್ಪೆಷಲ್ ಡ್ಯೂಟಿನಲ್ಲಿ ಪ್ರೈಮ್ ಮಿನಿಸ್ಟರ್ ಸೆಕ್ರೆಟರಿ ಆಗಿ ಜಾಯ್ನ್ ಆಗ್ತಾರೆ. 13 ಜನವರಿ 1971ನಲ್ಲಿ ಪ್ರೈಮ್ ಮಿನಿಸ್ಟರ್ ಸೆಕ್ರೆಟರಿ ಆಗಿ ರಿಸೈನ್ ಮಾಡ್ತಾರೆ. 25 ಜನವರಿ 1971ಗೆ ಅಪ್ರೂವಲ್ ಬರುತ್ತೆ. 4 ಫೆಬ್ರವರಿ 1971ಗೆ ಎಲೆಕ್ಷನ್ ಏಜೆಂಟ್ ಆಗಿ ಜಾಯ್ನ್ ಆಗ್ತಾರೆ. ಆದರೆ ಪ್ರಾಬ್ಲಮ್ ಏನು ಅಂದರೆ 7 ಜನವರಿ ಹಾಗೂ 19 ಜನವರಿಗೆ ಇಂದಿರಾ ಗಾಂಧಿ ಪರವಾಗಿ ಸ್ಪೀಚ್ ಕೊಟ್ಟು ಎಲೆಕ್ಷನ್ ಕ್ಯಾಂಪೇನ್ನಲ್ಲಿ ಪಾಲ್ಗೊಂಡಿರುತ್ತಾರೆ. ಇದನ್ನು ವೈಲೇಷನ್ ಆಫ್ ಲಾ ಅಂತ ಕನ್ಸಿಡರ್ ಮಾಡ್ತಾರೆ. ಈ 2 ರೀಸನ್ನಿಂದಾಗಿ ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿ ಎಲೆಕ್ಷನ್ ಫ್ರಾಡ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಂದು ಕನ್ಸಿಡರ್ ಮಾಡುತ್ತೆ. ಹಾಗೂ 12 ಜನವರಿ 1975 ರಂದು ಇಂದಿರಾ ಗಾಂಧಿ ಅವರನ್ನು 6 ಇಯರ್ಸ್ ಪಾಲಿಟಿಕ್ಸ್ನಿಂದ ಬ್ಯಾನ್ ಮಾಡಬೇಕೆಂದು ಜಡ್ಜ್ಮೆಂಟ್ ಕೊಡುತ್ತೆ. ಆದರೆ ಇಂದಿರಾ ಗಾಂಧಿ ಅವರು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡ್ತಾರೆ. ಇದರಿಂದಾಗಿ ಅವರಿಗೆ ಈ ಕೇಸ್ನಲ್ಲಿ ಟೆಂಪರರಿ ಸ್ಟೇ ಅನ್ನೋದು ಸಿಗುತ್ತೆ. ಅವರು ಲೀಗಲ್ ಆಗಿ ಫೈಟ್ ಮಾಡ್ಬೋದಿತ್ತು. ಆದರೆ ಇಂದಿರಾ ಗಾಂಧಿ ಇದರಿಂದ ಪರ್ಮನೆಂಟ್ ಸ್ಟೇ ಬೇಕು ಅಂತ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಾರೆ.